ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 76ನೆಯ ಪದ್ಯ. ಆ ಪದ್ಯ ಹೀಗಿದೆ. ನೆರೆಗೊಳೆಗಾಡಿ ನೋಳ್ಪ ಬಗೆ ಬರ್ಪುದು ಆನೆ ದಲಂದು ದಂತಿಯಂ ನಿರಿಸಿ ಮರಲ್ದು ನೋಡುವುದು ಎನ್ನು ಮನಾಸತಿಯ ಸೋಲದತ್ತ ಮತ್ತರಗಿ ಬಳಲ್ದು ಜೋಲ್ದಳಿಪಿ ನೋಡಿದಳಿಂತೆಲೆ ಸತ್ತ ಪೊತ್ತ ಕಣ್ಣರಿಯದ ಬೆಳ್ಳ ನಲ್ಲೇ ನರಿದೆಂ ಧವಳಾಕ್ಷಿಯ ನೋಟದಂದಮಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ನೆರೆ ಕೊಳೆ ಗಾಡಿ ನೋಳ್ಪ ಬಗೆ ಬರ್ಪುದುಂ ಆನೆ ದಲ್ ಅಂದು ದಂತಿಯಂ ನಿರಿಸಿ ಮರಲ್ದು ನೋಡುವುದುಂ ಎನ್ನುಮಂ ಆ ಸತಿ ಸೋಲದತ್ತ ಮತ್ತೆ ಎರಗಿ ಬಳಲ್ದು ಜೋಲ್ದು ಅಳಿಪಿ ನೋಡಿದಳು ಇಂತು ಎಲೆ ಸತ್ತ ಪೊತ್ತ ಕಣ್ಣರಿಯದ ಬೆಳ್ಳ ನಲ್ಲೆಂ ಅರಿದೆಂ ಧವಳಾಕ್ಷಿಯ ನೋಟದ ಅನ್ನಮಂ. ಇದನ್ನು ಹೀಗೆ ವಿವರಿಸಬಹುದು. ನೆರೆಗೊಳೆ ಗಾಡಿ ನೋಳ್ಪ ಬಗೆ. ನೆರೆಕೊಳೆ ಗಾಡಿ ಅಂದರೆ ಸೌಂದರ್ಯವು ಪೂರ್ಣವಾಗಿ ಆಕರ್ಷಿಸಲು. ನೆರೆಕೊಳೆ ಗಾಡಿ ಸೌಂದರ್ಯವು ಪೂರ್ಣವಾಗಿ ಆಕರ್ಷಿಸಲು ಅಂದರೆ ಸೌಭದ್ರೆಯ ಅರ್ಜುನನನ್ನು ನೋಡಿದ ರೀತಿಯನ್ನು ಆತ ನೆನಪಿಸ್ಕೊಳ್ತಾನೆ. ನೆರೆಕೊಳೆ ಗಾಡಿ ನನ್ನ ಸೌಂದರ್ಯವು ಪೂರ್ಣ ಪ್ರಮಾಣದಲ್ಲಿ ಆಕರ್ಷಿಸಿರಲು ನೋಳ್ಪ ಬಗ್ಗೆ ಬರ್ಪುದು ನಾನು ಬರುವ ರೀತಿಯನ್ನು ಆಕೆ ನೋಡಿದಳು. ನಾನೇ ಅದು ನಾನೇ ಎನ್ನುವುದನ್ನು ಕಣ್ಣಾರೆ ನೋಡಿದಳು ಎಂದು ಅಂದು ದಂತ್ಯಂ ನಿರಿಸಿ ಮರಲ್ದು ನೋಡುವುದು. ಆಕೆ ಅಂದರೆ ಸುಭದ್ರೆ ಏನು ಮಾಡ್ತಿದ್ದಾಳೆ ಎನ್ನುವುದನ್ನು ನೋಡುವುದಕ್ಕಾಗಿ ಅರ್ಜುನ ಏನು ಮಾಡ್ತಾನೆ ಅಂತಂದರೆ ದಂತ್ಯಂ ನಿರಿಸಿ ಮರಲ್ದು ನೋಡುವುದು. ಆತ ಆನೆಯಲ್ಲಿ ಹೋಗ್ತಾ ಇದ್ದ. ಈ ವಿಷಯವನ್ನು ಈಗಾಗಲೇ ನಾನು ಹೇಳಿದ್ದೆ. ಅಂದರೆ ಸುಭದ್ರೆಯ ರೂಪ ಅವರನ್ನು ಆಕರ್ಷಿಸಿರಲು ನೆರೆಕೊಳೆ ಗಾಡಿ ಪೂರ್ಣವಾಗಿ ಅರ್ಜುನನ ರೂಪ ಸುಭದ್ರೆಗೆ ಆಕರ್ಷಣವಾಗಿರಲು ನೋಳ್ಪ ಬಗ್ಗೆ ಬರ್ಪುದು ಆಕೆ ನೋಡುತ್ತಿದ್ದಾಳೆ ಎನ್ನುವಂತಹ ಯೋಚನೆ ಅರ್ಜುನನಿಗೆ ಬಂದಿತ್ತು. ಬರ್ಪುದು ಆನೆದಲ್ ಅಂದು ದಂತಿಯಂ ನಿರಿಸಿ ಮರಲ್ದು ನೋಡುವುದು. ಆ ಕಾರಣಕ್ಕಾಗಿ ದಂತಿ ಅಂದರೆ ಆನೆ, ಅದನ್ನು ನಿಲ್ಲಿಸಿ ಮರಲ್ದು ನೋಡುವುದು. ಒಂದು ಸಲ ಹಿಂತಿರುಗಿ ನೋಡಿದ್ನಂತೆ. ಎನ್ನುಮನ ಸತಿ ಸೋಲ್ದತ್ತ ಮತ್ತರಗಿ ಬಳಲ್ದು ಜೋಲ್ದು ಅಳಿಪಿ ನೋಡಿದಳು. ಆಗ ಎನ್ನುಮಂ ಆ ಸತಿ ಸೋಲದತ್ತ ಮತ್ತೆ ಎರಗಿ. ಸೋಲದತ್ತ ಅಂದರೆ ಪ್ರೇಮ, ಸೋಲ ಅಂದರೆ ಪ್ರೇಮದಿಂದಾಗಿ ಮತ್ತೆರಗಿ ಬಳಲ್ದು ಜೋಲ್ದು ಮತ್ತೆ ಎರಗಿ ಅಂದರೆ ತನ್ನ ದಾಸಿಯ ಮೇಲೆ ಆಕೆ ಒರಗಿ ಬಳಲ್ದು ಜೋಲ್ದು ತಲೆಯನ್ನು ಬಾಗಿಸಿ ಅಳಿಪಿ ನೋಡಿದಳು, ಪ್ರೀತಿಯಿಂದ ನೋಡಿದಳು. ಇಂತು ಎಲೆ ನೋಡಿದಳು, ಇಂತು ಅವಳು ನೋಡಿಲ್ಲವೇ ಎಲೆ ಸತ್ತ ಪೊತ್ತ ಕಣ್ಣರಿಯದ ಬೆಳ್ಳನೆ. ಹಾಗೆ ಸತ್ತು ಹೋದ ಮತ್ತು ಪೊತ್ತ ಸತ್ತು ಹೊತ್ಕೊಂಡು ಹೋಗುವಂತಹ ವ್ಯಕ್ತಿಯ ನಾನು, ಮತ್ತು ಕಣ್ಣರಿಯದ ಕಣ್ಣಿಗೆ ಗೊತ್ತಾಗದಂಥ ಬೆಳ್ಳನೆ ಅಂದರೆ ದಡ್ಡನೆ, ಬೆಳ್ಳನಲ್ಲೇನೆ ನಾನು ದಡ್ಡನೆ. ಅರಿದೆಂ ಧವಳಾಕ್ಷಿಯ ನೋಟಮಂ ನನಗೆ ಅವಳ ಕಣ್ಣೋಟ ಏನೆಂದು ಗೊತ್ತಾಯಿತು ಅಂದ ತನ್ನನ್ನು ತಾನೇ ಅರ್ಜುನ ಒಂದು ರೀತಿಯಿಂದ ತನ್ನನ್ನು ತಾನೇ ಹೊಗಳಿಕೊಳ್ತಾನೆ. ನಾನು ಅವಳು ಮತ್ತೆ ನನ್ನ ಕಡೆಗೆ ನೋಡಿದನ್ನು ಆನೆಯನ್ನು ನಿಲ್ಲಿಸಿ ನಾನು ತಿರುಗಿ ನೋಡಿದಾಗ ಗೊತ್ತಾಯಿತು. ಆ ನೋಟ ಹೇಗೆ ಇದೆ ಎನ್ನುವುದನ್ನು ತಿಳಿದಷ್ಟು ಸತ್ತ ಪೊತ್ತ ಕಣ್ಣರಿಯದ ಅಂದರೆ ಸತ್ತು ಹೋಗಿರುವಂಥ ಮತ್ತು ತಲೆ ಮೇಲೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂಥ ಹೆಣ ಆಗಿದ್ದನ ನಾನು. ನನಗೂ ಗೊತ್ತಿಲ್ವಾ, ನಾನು ಬುದ್ಧಿವಂತನಲ್ವಾ. ಧವಳಾಕ್ಷಿಯ ನೋಟದಂದಮಂ ಆ ಸುಭದ್ರೆಯ ನೋಟ, ಧವಳ ಅಂದರೆ ಬಿಳಿಯ, ಬೆಳ್ಳಗಿನ ಕಣ್ಣು ಉಳ್ಳಂತಹ ಆ ಸುಭದ್ರೆಯ ನೋಟದ ರೀತಿ, ನೋಟದಂದಮಂ ರೀತಿ ಏನಿತ್ತು ಎನ್ನುವುದು ನನಗೆ ಗೊತ್ತಿಲ್ಲವೇ. ಅಂದರೆ ಸುಭದ್ರೆಗೂ ನಾನು ಇಷ್ಟ ಆಗಿದ್ದೇನೆ ಎನ್ನುವುದನ್ನು ತಿಳಿದಷ್ಟು ಮೂರ್ಖನೇ ನಾನು ಎಂದು ತನ್ನನ್ನು ತಾನು ಸಂಭ್ರಮಿಸಿಕೊಂಡು ಅರ್ಜುನ ಮಾತಾಡ್ತಾನೆ.